ಮಾಧ್ಯಮ ಮಿತ್ರರೇ, ಖುಷಿಯಾಗುತ್ತೆ ನನಗೆ. ಪ್ರತಿ ಸಾರಿ ಎಷ್ಟು ಸಾರಿ ಬೆಳಗಾವಿಗೆ ಬಂದರೂ ಖುಷಿ. ಮಾಧ್ಯಮದವರು ಅಷ್ಟೇ ಪ್ರೀತಿ. ಸುಮಾರು 50 ವರ್ಷದ ಇತಿಹಾಸ ಇದೆ ಇಲ್ಲಿಗೆ ಬರೋದಕ್ಕೆ. ವಿಕಾಸ್ ಬಂದಿದ್ದೀನಿ ಮತ್ತು ಅಲ್ಲಿ ಭಾರಿ ದೊಡ್ಡ ಸಭೆಗಳಾಗಿದೆ, ಹೋರಾಟಗಳಾಗಿದೆ. ಬೆಳಗಾವಿ ಅಂತಂದರೆ ನನಗೆ ಭಾಳ ಪ್ರೀತಿ, ಅಭಿಮಾನ. ಮತ್ತು ಗಡಿನಾಡಿನ ಜನ ಶಕ್ತಿವಂತರು. ಅವರಿಗೆ ನಾವು ಕರೆದಾಗಲೆಲ್ಲ ನಾನು ಬರ್ತೀನಿ. ಅವರಿಗೆ ಭಾಳ ಅತ್ಯಂತ ಗೌರವದಿಂದ ಬರ್ತೀನಿ. ಭಾಳ ವರ್ಷ ಪಾಪ ತಮಗೆಲ್ಲ ಗೊತ್ತಿರಬೇಕು, ಹಿಂದೆ ಹೋರಾಟಕ್ಕೆ ಅನೇಕರು ಹೋರಾಟ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕನ್ನಡ ಉಳಿಸೋದಕ್ಕೆ ಅನೇಕರು ಹೋರಾಟ ಮಾಡಿದ್ದಾರೆ. ನಾನು ಅವ್ರ ಜೊತೆಲೂ ಇದ್ದೀನಿ, ಈಗಲೂ ನಿಮ್ಮ ಜೊತೆಲೂ ಇದ್ದೀನಿ. ಮುಂದೇನು ಈ ಬೆಳಗಾವಿನ ಪ್ರಶ್ನೆ ಬಂದಾಗ ನಾನು ಮೊದಲನೇವನಾಗಿ ಇರ್ತೀನಿ. ಇದು ಭಾಳ ನೋವಿನ ಪ್ರಸಂಗ ಅಂತಂದರೆ, ಇದುವರೆಗೂ ನಾನು ನೋಡಿದ್ದೀನಿ ರಾಜಕಾರಣಿಗಳಿಗೆ, ಅವ್ರು ಯಾವುದೇ ಪಾರ್ಟಿಯವರಾಗಿರಲಿ, ಬೆಳಗಾವಿ ಗಡಿನಾಡು ಸಮಸ್ಯೆಗಳು, ಬೆಳಗಾವಿಯ ಪ್ರಶ್ನೆ ಯಾವುದೂ ಅವ್ರಿಗೆ ಬೇಕಾಗಿಲ್ಲ, ಒಬ್ಬರಿಗೂ ಬೇಕಾಗಿಲ್ಲ. ಅವ್ರದ್ದೇ ಆದಂಥ ರಾಜಕಾರಣ ಮಾಡ್ತಾಯಿದ್ದಾರೆ ಹೊರತು, ಬೆಳಗಾವಿ ಇವತ್ತೇನಾದರೂ ಕನ್ನಡ ಉಳಿಸಿದರೆ ಅದು ಕನ್ನಡ ಪರ ಸಂಘಟನೆಗಳು ಸಂಪೂರ್ಣ, ಅವು ಯಾರೇ ಆಗಿರಲಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಂದು ತೊಂದರೆ ಆಯಿತು ಅಂದರೆ ಬೀದಿಗೆ ಬರ್ತಾರೆ. ಒಂದು ಅವರು ಇರೋದರಿಂದ ಎಷ್ಟು ಶಕ್ತಿ. ಒಬ್ಬ MLA ಆಗಲಿ, ಒಬ್ಬ ಪಾರ್ಲಿಮೆಂಟ್ ಸದಸ್ಯರಾಗಲಿ, ಒಬ್ಬ ರಾಜ್ಯಸಭಾ ಸದಸ್ಯರಾಗಲಿ ಬೀದಿಗೆ ಬಂದು ಬೆಳಗಾವಿಯಲ್ಲಿ ಹೋರಾಟ ಮಾಡೋದನ್ನು ನಾನು ನೋಡಲೇ ಇಲ್ಲ. ಮತ್ತು ನಮ್ಮ ರಾಜ್ಯದ ಮಂತ್ರಿಗಳಾಗಲಿ ಯಾರೇ ಆಗಲಿ ಬಹಳ ಗಟ್ಟಿಯಾಗಿ ಬೆಳಗಾವಿ ಬಗ್ಗೆ ಮಾತಾಡಲೇ ಇಲ್ಲ. ಬೆಳಗಾವಿಯಲ್ಲೇ ಶಾಸನಸಭೆ ಕಟ್ಟಡ, ಅದ್ಭುತವಾದ ಕಟ್ಟಡ. ಇಲ್ಲೂ ಬೆಳಗಾವಿ ಬಗ್ಗೆ ಮಾತಾಡಲಿಲ್ಲ. ಬಂದರು, ಪ್ರತಿ ವರ್ಷ ಬರ್ತಾರೆ, ಅದು ಏನದಕ್ಕೊಂದು ಕತೆ ಹೇಳ್ತಾರೆ. ಚಳಿಗಾಲವೋ ಬೇಸಿಗೆ ಕಾಲವೋ ಯಾವುದೋ ಒಂದು ಕತೆ ಹೇಳ್ತಾರೆ. ಪ್ರತಿ ಸಾರಿ ಬಂದಾಗಲೂ ಬರೀ ಗೋಳು 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 ಗೋಳು. ಯಾರು ಬೆಳಗಾವಿ ಬಗ್ಗೆ ಕನಿಷ್ಠ ಒಂದು 3 ದಿನವಾದರೂ ನಾವು ವಿಶೇಷವಾಗಿ ಬೆಳಗಾವಿ, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇದರ ಬಗ್ಗೆ ಸಮಗ್ರವಾಗಿ ಮಾತನಾಡಿ ಏನು ಮಾಡಬೇಕು ಅಂತೇಳಿ ಇವತ್ತವರೆಗೂ ಮಾತಾಡಲಿಲ್ಲ. ನಿಮಗೆ ನಾನು ಅನ್ನಿಸ್ತದೆ, ಕರ್ನಾಟಕ ಏಕೀಕರಣಕ್ಕೆ ಎಂತೆಂಥ ಮಹನೀಯರು, ಅದರಲ್ಲೂ ಬೆಳಗಾವಿ ಮುಖಂಡರುಗಳು ಬಹಳ ಹೋರಾಟಗಳನ್ನು ಮಾಡಿದ್ದಾರೆ. ಯಾಕಾಯಿತು ಏಕೀಕರಣ? ಇಲ್ಲಿ ನಮ್ಮವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಮೊದಲನೇದಾಗಿ ಏಕೀಕರಣ ಎಲ್ಲಾಯಿತು ಅಂತಲೇ ಗೊತ್ತಿಲ್ಲ. ಏಕೀಕರಣದ ಉದ್ದೇಶ ಏನು? ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇವೆಲ್ಲ ಯಾಕೆ ಸೇರಿಸ್ಕೊಂಡ್ರಿ ನೀವು? ಸೇರಿಸ್ಕೊಂಡ ಮೇಲೆ ಅದ್ಭುತವಾಗಿ ಅವ್ರಿಗೆ ಏನೇನು ಅನುಕೂಲಗಳು ಬೇಕು, ಭಾಳ ರೈತರಿಗೆ ಬೇಕಾದದ್ದು, ಜನಸಾಮಾನ್ಯರಿಗೆ ಬೇಕಾದದ್ದು, ವಿದ್ಯುತ್ ಶಕ್ತಿ, ರಸ್ತೆಗಳು, ನಿವೇಶನಗಳು, ಜಲಾಶಯಗಳು, ಇದ್ರ ಬಗ್ಗೆ ಭಾಳ ಪ್ರಾಮಾಣಿಕವಾದಂಥ ಚಿಂತನೆ ಆಗಲಿಲ್ಲ. ನಾನು ಇವಾಗ ಹೇಳ್ತೀನಿ, ಈ ಸರ್ಕಾರ ಯಾರೇ ಮುಖ್ಯಮಂತ್ರಿ ಇರಲಿ, DK ಶಿವಕುಮಾರ್ ಅವರೇ ಇರಲಿ, ಯಾರೇ ಇರಲಿ, ಒಂದು ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಏನೇನು ಮಾಡಿದ್ದೀರಿ ಅಂಥೇಳಿ ಒಂದು
ಶ್ವೇತಪತ್ರವನ್ನು ಹೊರಡ್ರಿ. ಉತ್ತರ ಕರ್ನಾಟಕ ಬೆಳಗಾವಿಗೆ ಏನು ಮಾಡಿದ್ರಿ, ಬೆಳಗಾವಿ ಪರಿಸ್ಥಿತಿ ಏನಿತ್ತು, ಹಿಂದೆ ಏನಾಯಿತು, ಈಗೇನಾಗಿದೆ, ಕನ್ನಡಿಗರ ಪರಿಸ್ಥಿತಿ ಏನು ಹೇಳಿ. ಹುಬ್ಬಳ್ಳಿ ಧಾರವಾಡದ್ದು ಹೇಳಿ, ಹೈದರಾಬಾದ್ ಕರ್ನಾಟಕದ್ದು ಹೇಳಿ, ಬಿಜಾಪುರದ್ದು ಹೇಳಿ, ಗುಲ್ಬರ್ಗದ್ದು ಹೇಳಿ, ರಾಯಚೂರದ್ದು ಹೇಳಿ. ಇದೆಲ್ಲ ಉತ್ತರ ಕರ್ನಾಟಕದ್ದೇ ಒಂದು ವಿಶೇಷವಾಗಿ ಶ್ವೇತಪತ್ರವನ್ನು ನೀವು ಬಿಡುಗಡೆ ಮಾಡಿ. ಇದು ನಾನು ಉತ್ತರ ಕರ್ನಾಟಕ ಆ ಕಡೆ ದಕ್ಷಿಣ ಕರ್ನಾಟಕ ಅಂತ ಹೇಳ್ತಾ ಇಲ್ಲ. ನನ್ನ ದೃಷ್ಟಿಯಲ್ಲಿ ಅಖಂಡ ಕರ್ನಾಟಕ ನಂಬುದು. ಆದರೆ ನಾವು ಇವರನ್ನು ಹೊರಗೆ ಕುಣಿಸಿ ನಾವು ತಿಂಡಿ ತಿಂತಿದ್ರೆ ಸರಿಯಲ್ಲ. ಅದು ನಾವು ನೀವೆಲ್ಲ ಒಟ್ಟಿಗೆ ತಿಂಡಿ ತಿನ್ನಬೇಕು. ಆ ಭಾವನೆ ನಮ್ಮಲ್ಲಿ ಬೆಳಿಬೇಕು. ಭಾಳ ಅತ್ಯಂತ ಬಡತನ ಇದೆ ಅನೇಕ ಕಡೆ. ಈಗ ಬಾಗಲಕೋಟೆಯಲ್ಲಿ ನೀವು ಜಲಾಶಯ ಮಾಡೋದಕ್ಕೆ ಅವರಿಗೆ ಬೇರೆ ಮನೆ ಕಟ್ಟಿಕೊಡ್ತೀವಿ ಅಂತೇಳಿ ಹೇಳಿ ಎಷ್ಟು ದಿವಸ